ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇದು ನನ್ನ ಬೇಸಿಕ್ ಮೆಹಂದಿಯ ನೋಟ್ಸ್ ಇದಾಗಿದೆ. ಇದರಲ್ಲಿ ಆರಂಭದಲ್ಲಿ ಮೆಹಂದಿನ ಯಾವ ರೀತಿ ಬಿಡಿಸ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ. ಜೊತೆಗೆ ಮೆಹಂದಿಯ ವಿಧಗಳು ಮತ್ತು ಅದರ ನೋಟ್ಸು ಕೂಡ ಇಲ್ಲಿ ಸಿಗುತ್ತೆ. ಮೆಹಂದಿ ಕೋನನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಹೇಗೆಂದರೆ ಅರ್ಧ ಲೋಟ ನೀರಿಗೆ 2 ಸ್ಪೂನು ಟೀ ಪೌಡ್ರು, 2 ಸ್ಪೂನ್ ಸಕ್ಕರೆ ಹಾಕಿ 2 ಲವಂಗ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂದು 4 ಹನಿ ನಿಂಬೆ ರಸವನ್ನು ಹಾಕಿ ಆರೋದಕ್ಕೆ ಬಿಡಬೇಕು. ಇದಕ್ಕೆ ಮೆಹಂದಿ ಪೌಡ್ರ್ ಎಷ್ಟಾಗುತ್ತೋ ಅಷ್ಟನ್ನು ನೋಡಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡ ನಂತರದಲ್ಲಿ ಇದನ್ನು ನೆಕ್ಸ್ಟ್ ದಿನ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬೇಕಿದ್ದಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬಹುದು, ಇಲ್ಲವೇ ಡಿಕಾಷನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇದಾದ ನಂತರದಲ್ಲಿ ಮೆಹಂದಿ ಕೋನನ್ನು ಒಂದು ದಪ್ಪದಾದ ಪ್ಲಾಸ್ಟಿಕ್ನಲ್ಲಿ ಸುತ್ತಕೊಂಡು ಅದರಲ್ಲಿ ಈ ಮೆಹಂದಿಯನ್ನು ಫಿಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಟ್ಯಾಗ್ ಹಾಕಿಬಿಟ್ರೆ ಹೊರಗಡೆ ಬರದೇ ಇರೋ ಹಾಗೆ ಟ್ಯಾಗ್ ಹಾಕಿಬಿಟ್ಟು ತುದಿಗೆ ಒಂಚೂರು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬಹುದು ಮೆಹಂದಿ ಕೋನನ್ನು ಮನೆಯಲ್ಲೇ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮೆಹಂದಿ ತುಂಬ ಕೆಂಪಗೆ ಬೇಕು ಅಂದಿದ್ದಲ್ಲಿ ಅದಕ್ಕೆ ನೀಲಗಿರಿ ಎಣ್ಣೆ, ಸಾಸಿವೆ ಎಣ್ಣೆ ಇದನ್ನು ಕೂಡ ಅಪ್ಲೈ ಮಾಡಬಹುದು. ತುಂಬ ಕೆಂಪಾಗಿ ಮೂಡಿ ಬರುತ್ತೆ ಮೆಹಂದಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.